ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಕಡಬಣ್ಣ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ತುಂಬ ಸಾಫ್ಟಾಗಿ ಪುರಿ ಥರ ಉಬ್ಬಿರುವಂಥ ವಡೆನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನು ರೀ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಭಾಳ ಏನು ಜಾಸ್ತಿ ಐಟಮ್ಸ್ ಬೇಕಾಗಂಗಿಲ್ಲ, ಟೈಮೂ ಬೇಕಾಗಂಗಿಲ್ಲ ರೀ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನೀವು ಎಷ್ಟು ಹಿಟ್ಟು ತೊಗೋತೀರಿ ಅದ್ರ ಮೇಲೆ ಡಿಪೆಂಡ. ಮೆಣಸಿನ್ಕಾಯಿ ಇಷ್ಟ ತೊಗೋರಿ ಅಂತ ಹೇಳಂಗಿಲ್ಲ ರೀ. ಯಾಕಂದ್ರೆ ಮೆಣಸಿನ್ಕಾಯಿ ಒಂದೊಂದು ಖಾರ ಇರುತ್ತೆ, ಒಂದೊಂದು ಖಾರ ಇರೋಲ್ಲ. ಹಾಗಾಗಿ ಖಾರ ನೋಡ್ಕೊಂಡು ನೀವೇ ತೊಗೊಳ್ಳಿ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿನ ತೊಗೊಂಡೀನಿ ರೀ. ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಎಲ್ಲನೂ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ ರೀ. ಇಲ್ಲ ಹಿಟ್ಟನ್ನು ರೆಡಿ ಮಾಡ್ಕೊಳತ್ತೀನಿ ರೀ. ಮೊದಲಿಗೆ ನಾನಿಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಳತ್ತೀನಿ ರೀ. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ರಿ. ಇಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟು, ಹಾಗೆ 1 ಬಟ್ಲಷ್ಟು ಜೋಳದ ಹಿಟ್ಟನ್ನು ತೊಗೊಳತ್ತೀನಿ ರೀ. ಹಾಗೆ ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟನ್ನು ತೊಗೊಳತ್ತೀನಿ ರೀ. ಕಡಲೆ ಹಿಟ್ಟನ್ನು ಹಾಕ್ದೇನೂ ಮಾಡ್ತಾರೆ, ಹಾಕಿಯೂ ಮಾಡ್ತಾರೆ. ನಿಮ್ಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಸ್ವಲ್ಪ ಚಿರೋಟಿ ರವೆನ ಹಾಕೊಂಡ್ರೂ ನಡೆಯುತ್ತೆ ರೀ. ಇವಾಗ ಎಲ್ಲ ಹಿಟ್ಟನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೆ ನಾನಿಲ್ಲಿ 4 ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ತೊಗೊಳತ್ತೀನಿ ರೀ. ಬಿಳಿ ಎಳ್ಳನ್ನು ಹಾಕ್ಕೊಂಡು ನೀವು ಬೇಕಿದ್ರೆ ಕರಿ ಎಳ್ಳಿದ್ರು ಅದನ್ನು ಯೂಸ್ ಮಾಡ್ಕೋಬೋದು. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟಾಗಿ ಅನಿಸುತ್ತೆ. ಹಾಗೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಜ್ವಾನ್ ಅಂತ ಕರಿತೀವಿ, ಓಮ್ ಕಾಳನ್ನು ತೊಗೊಂಡಿದ್ದೀನಿ ರೀ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ತೊಗೊಂಡೀನಿ ರೀ, ಕಲರ್ ಚೆನ್ನಾಗಿ ಬರ್ಲಂತ ಹೇಳ್ರಿ. ಆಮೇಲೆ ಉಪ್ಪನ್ನು ಹಾಕ್ಕೊಳತ್ತೇನೆ ರೀ. ಉಪ್ಪನ್ನು ನಾವು ಇವಾಗ ಖಾರ ಮೆಣಸಿನ್ಕಾಯಿ ರುಬ್ಬುವಾಗಲೂ ಹಾಕ್ಕೊಂಡೀವಿ ರೀ. ಈಗೂ ಹಾಕ್ಕೊಳತ್ತೀನಿ, ನೋಡ್ಕೊಂಡು ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ನಾವೇನು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡೇವಲ್ಲ ರೀ, ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕಾಗತ್ತೆ ರೀ. ಎಲ್ಲನೂ ಹಾಕ್ಕೊಳ್ರಿ. ಖಾರ ಜಾಸ್ತಿ, ಮೆಣಸಿನ್ಕಾಯಿ ಖಾರ ಜಾಸ್ತಿ ಇತ್ತು ಅಂದರೆ ನೋಡಿಕೊಂಡು ಹಾಕ್ಕೊಳ್ರಿ. ಇವಾಗ ನಾನು ಎಲ್ಲನೂ ಒಂದು ಸಾರಿ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಉಪ್ಪು, ಖಾರ, ಮೆಣಸಿನ್ಕಾಯಿ ಪೇಸ್ಟು ಎಲ್ಲವೂ ಚೆಂದಂಗೆ ಹಿಟ್ಟಿನೊಳಗೆ ಕರೆಕ್ಟಾಗಿ ಹದ ಆಗಬೇಕಲ್ರಿ. ಅದಕ್ಕೋಸ್ಕರ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕೋತಾ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ರೀ. ಪೂರ್ತಿ ಗಟ್ಟಿಯಾಗಿಯೂ ಪೂರ್ತಿ ತೆಳುವಾಗಿಯೂ ನಾವು ಚಪಾತಿ ಹಿಟ್ಟನ್ನು ಯಾವ ಹದಕ್ಕೆ ಕಲಿಸ್ಕೊತೀವಲ್ಲ ರೀ, ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಯ್ತು ರೀ. ಭಾಳ ಈಸಿ ಐತ್ರಿ. ನಿಮಗೆ ಬೆಳಗ್ಗಿನ ಟೈಮಲ್ಲಿ ಅರ್ಜೆಂಟಲ್ಲಿ ಮಾಡೋಕ್ಕೆ ಆಗಲ್ಲ ಅಂದರೆ ಈ ಥರ ನಾವು ಹಿಟ್ಟನ್ನು ರಾತ್ರಿನೇ ಹಾಕಿ ಕಲಿಸಿಟ್ಕೊಂಡು ಬೆಳಿಗ್ಗೆ ನಾವು ವಡೆ ಮಾಡಿ ತಿಂದ್ರೂ ನಡೆಯುತ್ತೆ, ಏನಾಗಲ್ಲ ರೀ. ನಮ್ಮ ಸೈಡೆಲ್ಲ ರಾತ್ರಿನೇ ಹಿಟ್ಟನ್ನು ನಾದಿಟ್ಕೋತಾರೆ. ಅಂದ್ರೆ ರಾತ್ರಿ ಹಿಟ್ಟು ನಾದಿಟ್ಕೊಳ್ಳೋದ್ರಿಂದ ರೀ ತುಂಬ ಗರಿಯಾಗಿ ಬರ್ತಾವಂಥೇಳಿ ರಾತ್ರಿನೇ ಹಿಟ್ಟನ್ನು ನಾದ್ಕೋತಾರೆ ರೀ. ಇವಾಗ ಹಿಟ್ಟನ್ನು ಅದಕ್ಕೆ ನಾದ್ಕೊಂಡೇನಿ ರೀ. ನಿಮಗೂ ಮಕ್ಕಳಿಗೆ ಟಿಫನ್ ಬಾಕ್ಸ್ ಬೇಗನೆ ಎದ್ದು ಇಷ್ಟೆಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತಾದರೆ ನೀವು ರಾತ್ರಿನೂ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಎದ್ದು ನಾವು ವಡೆ ಲಟ್ಟಿಸಿ ಎಣ್ಣೆಯಲ್ಲಿ ಕರಿಬೋದು ರೀ. ನಾನು ಹಾಗೆ ಮಾಡ್ತೀನಿ ರೀ. ಅದರಿಂದ ನಮಗೆ ಬೆಳಿಗ್ಗೆ ಬೇಗನೆ ಈಸಿ ಆಗುತ್ತೆ ರೀ ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋಕ್ಕೆ. ಇವಾಗ ಒಂದು 10ರಿಂದ 15 ನಿಮಿಷದಷ್ಟು ನೆನೆಯೋಕ್ಕೂ ಬಿಡ್ಬೋದು. ನಾವು ರಾತ್ರಿ ಇಟ್ಕೋತೀವಿ, ರಾತ್ರಿ ಹಿಟ್ಟು ನಾದಿ ಇಟ್ಕೋತೀವಿ ಅಂದರೆ ರಾತ್ರಿ ಪೂರ್ತಿನೂ ನೆನೆದಿರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೋಬೋದು. ಆದರೆ ನಾವು ರಾತ್ರಿ ಹಿಟ್ಟನ್ನು ನಾದಿ ಇಟ್ಕೋತೀವಿ ಅಂತಾದರೆ ಪೂರ್ತಿಯಾಗಿ ಗಟ್ಟಿಯಾಗಿ ಹಿಟ್ಟನ್ನು ನಾದಿಟ್ಕೋಬೇಕಾಗತ್ತೆ ರೀ. ಯಾಕಂದರೆ ಅದು ನೆನೆದು ಜೋಳದ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಪೂರ್ತಿ ಮೆದು ಆಗುತ್ತೆ, ಅದಕ್ಕೋಸ್ಕರ ರೀ. ಇವಾಗ ನಾನು ಸಣ್ಣ ಉಳ್ಳೆನ ಮಾಡ್ಕೊಳತ್ತೀನಿ ರೀ. ನೀವು ಯಾವ ಸೈಜಿಗೆ ವಡೆನ ತಟ್ಕೋತೀರಲ್ರಿ ಆ ಸೈಜಿಗೆ ನೀವು ಉಳ್ಳೆನ ಮಾಡ್ಕೋಬೇಕಾಗತ್ತೆ ರೀ. ಒಮ್ಮೆಲೆ ಈ ಚೆನ್ನಾಗಿ ಉಳ್ಳೆನ ಮಾಡಿ ಇಟ್ಕೊಳ್ಳೋದ್ರಿಂದ ರೀ ಬೇಗನೆ ಆಗುತ್ತೆ, ಎಣ್ಣೆನೂ ಜಾಸ್ತಿಯಾಗಿ ಕರಿಯೋಕ್ಕೆ ವೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ನಾವು ಒಮ್ಮೆನೇ ಈ ಥರನಾಗಿ ಎಲ್ಲ ಉಳ್ಳೆನ ಮಾಡಿಟ್ಕೊಂಡ್ರೆ ಈಸಿ ಆಗುತ್ತೆ. ಫಸ್ಟ್ ಟೈಮ್ ಮಾಡೋರಾದರೆ ಈ ಥರನಾಗಿ ಒಮ್ಮೆನೇ ಉಳ್ಳೆನ ಮಾಡಿಟ್ಕೋಬೇಕಾಗತ್ತೆ ರೀ. ಇವಾಗ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಅದನ್ನು ಒತ್ಕೋತಾ ಇದ್ದೀನಿ ರೀ. ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂತಂದರೆ ಅದರಲ್ಲಿ ಸಹಿತ ಒತ್ಕೋಬೋದು. ಇಲ್ಲ ಅಂದರೆ ಎಣ್ಣೆ ಪಾಕೆಟ್ ಖಾಲಿಯಾಗಿರುತ್ತಲ್ವ, ಅದರಿಂದ ಆ ಪ್ಲಾಸ್ಟಿಕ್ಕನ್ನು ಸಹಿತ ನಾವು ಇಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಮ್ಮೆನೇ ಒಂದು 7ರಿಂದ 8ರಷ್ಟು ಉಳ್ಳೆನ ಲಟ್ಟಿಸಿ ಇಟ್ಕೊಳತ್ತೀನಿ ರೀ. ಈ ಥರ ತಟ್ಕೊಂಡು ಇಟ್ಕೊಳತ್ತೀನಿ ರೀ. ಈ ಥರನೇ ತಟ್ಟೋಕ್ಕೆ ಬರೋಲ್ಲ ಅನ್ನೋದಾದರೆ ನೀವು ಲಟ್ಟಣಿಗೆಯಿಂದ ಸಹಿತ ನೀವು ಲಟ್ಟಿಸ್ಕೋಬೋದಾಗುತ್ತೆ. ನಿಮ್ಗೆ ಹೇಗೆ ಈಸಿ ಅನಿಸುತ್ತೆ, ಹೇಗೆ ಕಂಫರ್ಟ್ ಅನಿಸುತ್ತೆ, ಹೇಗೆ ಬೇಗ ಅನಿಸುತ್ತೆ ಆ ಥರನಾಗಿ ಮಾಡ್ಕೋಬೋದು. ಈ ಥರನಾಗಿ ಒಮ್ಮೆಲೆ ಉಳ್ಳಿ ಮಾಡಿಟ್ಕೊಂಡು ಒಮ್ಮೆಲೆ ಈ ಥರನಾಗಿ ಇಟ್ಕೊಳ್ಳೋದ್ರಿಂದ ಎಣ್ಣೆ ಜಾಸ್ತಿ ವೇಸ್ಟ್ ಆಗೋದಿಲ್ಲ ರೀ. ಅದಕ್ಕೋಸ್ಕರ ನಾನು ಒಮ್ಮೆಲೆ ಈ ಥರನಾಗಿ ಮಾಡ್ಕೋತೀನಿ. ಒಂದೊಂದಾಗಿನೂ ಮಾಡ್ಕೊಂಡು ಒಂದೊಂದಾಗಿ ಕರಿಬೋದು, ಆದರೆ ಎಣ್ಣೆ ಭಾಳ ವೇಸ್ಟ್ ಆಗುತ್ತೆ, ಸುಟ್ಟೋಗುತ್ತೆ. ಅದಕ್ಕೋಸ್ಕರ
ಇವಾಗ ಎಣ್ಣೆ ಪೂರ್ತಿಯಾಗಿ ಕಾದಿತ್ರಿ, ಒಂದೊಂದನ್ನೇ ಹಾಕಿ ಕರ್ಕೊತಾ ಇದ್ದೀನಿ ರೀ. ತುಂಬ ಸಾಫ್ಟಾಗಿ ಗರಿ ಗರಿಯಾಗಿ ವಡೆ ಉಬ್ಬಿ ಬಂದಿದ್ದು ರೀ. ಅಷ್ಟೇ ಬಾಯಲ್ಲಿ ಸಹಿತ ಟೇಸ್ಟಿಯಾಗಿತ್ತು. ಇದ್ರ ಜೊತೆಗೆ ಮೊಸರು ಅಥವಾ ಶೇಂಗಾ ಚಟ್ನಿ ಇದ್ರಂತೂ ತುಂಬ ರುಚಿ ಅನಿಸುತ್ತೆ. ಇಲ್ಲ ಕೊಬ್ಬರಿ ಚಟ್ನಿನೂ ಸಹಿತ ಮಾಡ್ಕೋಬೋದು. ಮೊಸರು ಶೇಂಗಾ ಚಟ್ನಿ ಇತ್ತಂದರೆ ಅಮೃತಕ್ಕೆ ಸಮಾನ ರೀ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನೋಡಿರಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಇದ್ದಾವೆ ಎಲ್ಲನೂ ಅಂತ. ಎಣ್ಣೆ ಮೇನಾಗಿ ನಮಗೆ ಎಣ್ಣೆನ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿರುತ್ತಲ್ರಿ, ವಡೆ ಅಷ್ಟು ಗರಿ ಗರಿಯಾಗಿ ಉಬ್ಬಿ ಬರ್ತಾವ್ರಿ. ಎಣ್ಣೆ ಚೆನ್ನಾಗಿ ಕಾದಿರಲಿಲ್ಲ ಅಂದರೆ ಉಬ್ಬಿ ಬರೋದಿಲ್ಲ, ಚಪ್ಪಟೆ ಆಗಿಬಿಡ್ತಾವ್ರಿ. ಚಪ್ಪಟೆ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಅದು ಒಂಥರ ಟೇಸ್ಟ್ ಅನಿಸುತ್ತೆ. ಚಪ್ಪಟೆ ಆದರೂ ಏನು ಬೇಜಾರು ಮಾಡ್ಕೋಬೇಡಿ. ಈ ಥರನಾಗಿ ನಾವು ಹೇಳಿರೋ ಹಿಟ್ಟನ್ನು ಹದದಲ್ಲಿ ನಾದಿಕೊಂಡ್ರೆ ಇದೇ ಥರನಾಗಿ ಸಾಫ್ಟಾಗಿ ಗರಿ ಗರಿಯಾಗಿ ಉಬ್ಬಿ ಬರ್ತಾವ್ರಿ. ನೀವು ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ನನ್ನ ಚಾನಲ್ನಲ್ಲಿ ಈಗಾಗಲೇ ವಡೆ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಾರಿ ಚೆಕ್ ಮಾಡಿರಿ. ನಾವು ಎಲ್ಲ ಥರದ ಹಿಟ್ಟನ್ನು ಜೋಳ, ಗೋಧಿ, ಕಡಲೆ ಈ ಥರನಾಗಿ ಗಿರ್ನಿಗೆ ಹಾಕ್ಸಿನೂ ಮಾಡ್ತೀವಿ. ಇನ್ಸ್ಟೆಂಟಾಗಿ ಈ ಥರನಾಗಿ ಹಿಟ್ಟಿಂದನೂ ಮಾಡ್ತೀವಿ. ನೋಡಿರಿ, ಗರಿ ಗರಿ ಆದಂಥ ವಡೆ ರೆಡಿ ಆಯಿತು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತಾನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.